ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಗಾ ನದಿ ರಾಮಂಟಪ ಮುಳುಗಿದೆ ನೋಡಕ್ ಹೋಗ್ತಾ ಇದ್ದೀನಿ. ತೀರ್ಥಹಳ್ಳಿ ಬ್ರಿಡ್ಜ್ ನೋಡಕ್ ಹೋಗ್ತಾ ಇದ್ದೀನಿ. ಇದೇ ರೋಡಲ್ಲಿ ಹೋಗೋದು. ಇನ್ನೊಂದು ಸ್ವಲ್ಪ ದೂರ ಹೋದರೆ ತೀರ್ಥಹಳ್ಳಿ ಬ್ರಿಡ್ಜ್ ಬರುತ್ತೆ. ಹಾಗೆ ಅಲ್ಲಿಂದನೇ ರಾಮಂಟಪನ ನೋಡ್ಬೋದು ಮುಳುಗಿರೋದು. ಹತ್ತಿರದಿಂದ ಹೋಗೋಕ್ಕಾಗಲ್ಲ, ಯಾಕಂದರೆ ತುಂಬ ನೀರು ಬಂದಿದೆ. ಹಾಗಾಗಿ ಮೇಲಿಂದಲೇ ನಿಂತ್ಕೊಂಡು ನೋಡೋದು. ರಾಮಂಟಪ ಮುಳುಗಿರೋದು ನೋಡೋಕ್ಕೆ ತುಂಬ ಕಡೆಯಿಂದ ತುಂಬ ಜನ ಬರ್ತಾರೆ. ಹಾಗೆ ತುಂಬ ಜನ ಬರ್ತಾ ಇದ್ರು. ನಾವು ಹಾಗೆ ಸಂಜೆ ಒಂದು ವಿಸಿಟ್ ಹಾಕಿ ಹೋಗೋಣ ಅಂತ ಬಂದ್ವಿ. ಸ್ವಲ್ಪ ಮಳೆ ಬಿಟ್ಟಿತ್ತು, ಹಾಗಾಗಿ ನೋಡೋಣ ಅಂತ ಬಂದಿದ್ದು. 2 ದಿನದಿಂದ ಮಳೆ ಬಂದಿರೋದ್ರಿಂದ ನೀರು ಇಷ್ಟ ಆಗಿದೆ. ಹಾಗೆ ನಾವು ಒಂದು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ವ್ಯೂ ಇಲ್ಲಿಂದ ನೋಡೋಕ್ಕೆ. ನೋಡಿ ಇಲ್ಲಿಂದ ಬ್ರಿಡ್ಜ್ ಹೇಗೆ ಕಾಣುತ್ತೆ ಅಂತ. ಸ್ವಲ್ಪ ಮರ ಗಿಡ ಎಲ್ಲ ಅಡ್ಡ ಬರ್ತಾ ಇದೆ. ಮಳೆ ಜಾಸ್ತಿ ಆಗಿ ಇವತ್ತು ಫಸ್ಟ್ ಟೈಮು ಇದು ರಾಮಂಟಪ ಮುಳುಗಿದೆ. ಅದನ್ನ ನೋಡೋಣ ಅಂತ ಬಂದಿದ್ವಿ. ನೋಡಿ ಈ ಥರ ಕಾಣ್ತಾ ಇದೆ. ನೀರು ತುಂಬಾ ಬಂದಿದೆ. ಮಳೆ ಜೋರಾಗಿತ್ತು. ಹೊಸದಾಗಿ ಈ ಸರಿ ಮಾಡಿರೋದು ಸೆಲ್ಫಿ ಪಾಯಿಂಟ್. ಇಲ್ಲಿ ಸೆಲ್ಫಿ ತಕ್ಕೊಳಕ್ಕಂತಲೇ ತುಂಬ ಜನ ಬಂದು ಹೋಗ್ತಿರ್ತಾರೆ. ಹಾಗೆ ಈಗ ಮಳೆ ಬಂದಿದ್ದರಿಂದ ಜನ ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಇದು ರಾಮಂಟಪ ನೋಡೋಣ ಅಂತ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯಾರೇ ತುಂಬ ಜನ ಬರಲ್ಲ, ಎಷ್ಟು ಬೇಕಷ್ಟೇ ಜನ ಬಂದು ಹೋಗ್ತಾರೆ. ಈಗ ನಾವು ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇಲ್ಲಿ ತೀರ್ಥಹಳ್ಳಿಲಿ ನಮ್ಮದು ಪಾನಿಪುರಿ ಸೆಂಟರ್ ಭಾರಿ ಫೇಮಸ್ ಆಯಿತಾ. ಎಲ್ಲಿ ಗೊತ್ತಾ, ಕೊಪ್ಪ ಸರ್ಕಲ್ ಹತ್ರ ತೀರ್ಥಹಳ್ಳಿಲಿ ವಿಘ್ನೇಶ್ ಪಾನಿಪುರಿ ಅಂತ ತುಂಬಾ ಚೆನ್ನಾಗಿದೆ. ನಮ್ಮ ಮನೇಲಿ ಯಾರೇ ಪಾನಿಪುರಿ ತಿನ್ನೋದಾದ್ರೂ ಇಲ್ಲೇ ತಿನ್ನೋದು. ಹಾಗೆ ನಾನು ಇವತ್ತು ತಿನ್ಕೊಂಡು ಹೋಗೋಣ ಅಂತ ಬಂದೆ. ಮಳೆ ಬರ್ತಾಯಿತ್ತು, ಹಾಗೆ ಬಿಸಿ ಬಿಸಿ ಪಾನಿಪುರಿ ತಿಂತಾ ತುಂಬ ಚೆನ್ನಾಗಾಗ್ತಿತ್ತು. ಒಂದು ಮಸಾಲೆ ಪುರಿ, ಒಂದು ಪಾನಿಪುರಿ ತಿನ್ಕೊಂಡು ಹಾಗೆ ಒಂದು ಪಾರ್ಸಲ್ ತಗೊಂಡು ಅಲ್ಲಿಂದ ಸೀದಾ ನಮ್ಮ ಶಾಪಿಗೆ ಬಂದ್ವಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತೀರಾ?